ಕೆಪಿ ಮಗ್ಗೇನವರ್ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ. ಶಿಕ್ಷಕರು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು. ರೇಣುಕಾ ಉಮ್ರಾನೆ. ಮೊಬೈಲ್ ಫೋನ್ ಬಳಕೆ ಹೆಚ್ಚುತ್ತಿರುವ ಇಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ವೈಜ್ಞಾನಿಕ ಉಪಕರಣಗಳನ್ನು ಸರಿಯಾಗಿ ಬಳಸಿಕೊಂಡು ವೈಜ್ಞಾನಿಕ ವಿಚಾರಧಾರೆ ಹೆಚ್ಚಿಸಿಕೊಳ್ಳುವ ಅಗತ್ಯವಿದೆ. ವೈಜ್ಞಾನಿಕ ಉಪಕರಣಗಳ ಸಹಾಯದಿಂದ ಮಕ್ಕಳು ಹೊಸದೇನನ್ನಾದರೂ ಕಲಿತು ಭವಿಷ್ಯದ ವಿಜ್ಞಾನಿಗಳಾಗಬೇಕೆಂದು ಸಾಮುಬಾಯಿ ನರ್ವಾಡಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿ ರೇಣುಕಾ ಉಮ್ರಾನಿ ಹೇಳಿದ್ದಾರೆ. ಅವರು ಸೋಮವಾರ ದಿನಾಂಕ 24ರಂದು ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದ ಜೈ ಜಿನೇಂದ್ರ ಶಿಕ್ಷಣ ಸಂಸ್ಥೆಯ ಕೆಪಿ ಮಗ್ಗೇನವರ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾದ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಪ್ರಾಯೋಗಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಮುಖ್ಯ ಅತಿಥಿಯಾಗಿ ಸಾಮುಬಾಯಿ ನರ್ವಾಡಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಮಾತೆ ಕುಮುದಾ ನಾಯಕ್, ಸದಲ್ಗ ಮಾಜಿ ಶಾಸಕ ಕೆಪಿ ಮಗ್ಗೇನವರ್, ಸಾಗರ್ ಮಂಗ್ಸೂಳೆ, ಸದಾಶಿವ ಮಿರ್ಜಿ, ಜೈ ಜಿನೇಂದ್ರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶೀತಲ್ ಮಗ್ಗೇನವರ್, ಚಂದ್ರಕಾಂತ್ ಪಾಟೀಲ್ ಹಾಜರಿದ್ದರು. ಈ ವೇಳೆ ಕುಮುದಾ ನಾಯಕ್ ಮಾತನಾಡಿ ಉಪಕರಣಗಳ ಕೊಡುಗೆಯ ಹಿಂದಿನ ಉದ್ದೇಶವನ್ನು ವಿವರಿಸಿದರು. ಮಕ್ಕಳು ಕೇವಲ ಪಠ್ಯಪುಸ್ತಕಗಳ ಜ್ಞಾನಕ್ಕೆ ಸೀಮಿತರಾಗದೆ ಪ್ರಯೋಗಶೀಲರಾಗಬೇಕು. ಕುತೂಹಲ ಬೆಳೆಸಿಕೊಂಡು ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಈ ಉಪಕರಣಗಳು ಅವರಿಗೆ ಆ ಜ್ಞಾನವನ್ನು ಬೆಳೆಸಿಕೊಳ್ಳಲು ನೆರವಾಗುತ್ತವೆ ಎಂದು ಹೇಳಿದರು. ಮಾಜಿ ಶಾಸಕ ಕೆಪಿ ಮಗ್ಗೇನವರ್ ಮಾತನಾಡಿ ವಿಜ್ಞಾನ ಕಲಿಕೆಯಲ್ಲಿ ಪ್ರಾಯೋಗಿಕ ಉಪಕರಣಗಳ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಸಿದರು. ವೈಜ್ಞಾನಿಕ ಮನೋಭಾವ ಬೆಳೆಸಲು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕೆಯು ಅತ್ಯಗತ್ಯ. ನಮ್ಮ ಶಾಲೆ ಈ ಉಪಕರಣಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳುವ ಭರವಸೆ ನೀಡುತ್ತದೆ. ವಿದ್ಯಾರ್ಥಿಗಳು ವಿಜ್ಞಾನವನ್ನು ಆಸಕ್ತಿಯಿಂದ ಕಲಿಯಲು ಇದು ಸಹಾಯಕವಾಗುತ್ತದೆ ಎಂದು ನುಡಿದರು. ಸಂಸ್ಥೆಯ ಅಧ್ಯಕ್ಷ ಶೀತಲ್ ಮಗ್ಗೇನವರ್ ಮಾತನಾಡಿ ವ್ಯಾಕರಣವಿಲ್ಲದೆ ಭಾಷೆ ಇಲ್ಲ, ಸೂತ್ರಗಳಿರದೆ ಗಣಿತವಿಲ್ಲ, ವಿಜ್ಞಾನ ಉಪಕರಣಗಳಿಲ್ಲದೆ ವಿಜ್ಞಾನವಿಲ್ಲ. ನೋಡಿ ತಿಳಿ ಮಾಡಿ ಕಲಿ ಎನ್ನುವುದಕ್ಕೆ ಸಂಪೂರ್ಣ ಅವಕಾಶವಿರುವುದು ವಿಜ್ಞಾನ ವಿಷಯದಲ್ಲಿ ಮಾತ್ರ. ಭಾಷೆಯಲ್ಲಿ ಭಾವನಾ ಲೋಕವಿದೆ, ಕನಸಿನ ಲೋಕವಿದೆ. ಏನೇ ಕಲ್ಪಿಸಿಕೊಂಡರೂ ಅದು ಭಾವನಾತ್ಮಕವಾಗಿ ದೃಶ್ಯವನ್ನು ಬಿತ್ತರಿಸಬಲ್ಲದು. ಕನಸಿನ ಲೋಕದಲ್ಲಿ ಕನವರಿಸಬಹುದು. ಆದರೆ ವಿಜ್ಞಾನ ಮಾತ್ರ ಸದಾ ವಾಸ್ತವಿಕ ಮತ್ತು ಪ್ರಾಯೋಗಿಕವಾಗಿರುವುದನ್ನೇ ನಂಬುತ್ತದೆ ಹಾಗೂ ಪ್ರಾಮಾಣೀಕರಣದೊಂದಿಗೆ ಪ್ರಸ್ತುತಪಡಿಸುತ್ತದೆ. ಇಂತಹ ಪ್ರಾಯೋಗಿಕ ಜ್ಞಾನವನ್ನು ನೀಡಲು ವಿಜ್ಞಾನ ಉಪಕರಣ ಹಾಗೂ ಅದರ ಉಪಯೋಗ ಮಹತ್ವ ಪಡೆದಿದೆ ಎಂದು ಅವರು ಹೇಳಿದರು. ಇಂದಿನ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಶಾಲೆಯ ಸುಮಾರು 155 ವಿದ್ಯಾರ್ಥಿಗಳು ಭಾಗವಹಿಸಿದರು. ಶಾಲೆಯ ಮುಖ್ಯಾಧ್ಯಾಪಕ ನಜ್ಮಾ ನೇಜ್ಕರ್ ಸ್ವಾಗತಿಸಿ, ಕೀರ್ತಿ ಕೋರೆ ನಿರೂಪಿಸಿ, ಮನೀಶ್ ಕೋತ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಮಾಂಜ್ರಿಯಿಂದ ತಾತಾ ಸಾಬ್ ಕಾಮತ್.